ತಸ್ಮಾದ್ಯಜ್ಞಾತ್ ಸರ್ವಹುತಃ ಸಂಭೃತಂ ವೃಷದಾಜ್ಯಂ ಪಶೂಗುಸ್ತಾಗಶ್ಚಕ್ರೆ ವಾಯವ್ಯಾನ್ ಆರಣ್ಯಾನ್ ಗ್ರಾಮ್ಯಾಶ್ಚ ಯೇ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಧನುರಾಶಿ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಪ್ರಮುಖವಾದ ಕಾಲಘಟ್ಟಗಳು ನಮಗೆ ಪ್ರತಿಯೊಂದು ಸಂದರ್ಭಕ್ಕೂ ಬರುತ್ತೆ. ಉದಾಹರಣೆಗೆ ಧನುಸ್ ರಾಶಿಗೆ ಸುಮಾರು 5 ವರ್ಷಗಳ ಹಿಂದೆ ಸಾಡೆ ಸಾತಿ ಅನ್ನೋದು ಕ್ಲಿಯರ್ ಆಯಿತು. ಈಗ ಅರ್ಧಾಷ್ಟಮ ಶನಿ ಪ್ರಾರಂಭ ಆಗಲಿಕ್ಕೆ ಶುರು ಆಗ್ತಾ ಇದೆ. ಮಾರ್ಚ್ 28ನೇ ತಾರೀಕು ಧನುರಾಶಿಯವರಿಗೆ ಅರ್ಧಾಷ್ಟಮ ಶನಿ ಪ್ರಾರಂಭ. ಕಾಲ ಎಷ್ಟು ಬೇಗ ಓಡುತ್ತೆ ನೋಡಿ. ಸರಿ ಇರಲಿ, ಅರ್ಧಾಷ್ಟಮ ಬಂದಿದ ತಕ್ಷಣ ಎಲ್ಲರಿಗೂ ಕೆಟ್ಟದ್ದೇ ಆಗೋಗಲ್ಲ. ನಿಮ್ಮ ಮೂಲ ಜಾತಕದಲ್ಲಿ ಶನಿ ಏನಾದರೂ ಬಲಿಷ್ಠವಾಗಿದ್ದರೆ, ಮಿತ್ರನ ಮನೆಯಲ್ಲೋ ಅಥವಾ ಸ್ವಂತ ಮನೆಯಲ್ಲೋ ಉಚ್ಚ ಸ್ಥಾನದಲ್ಲೋ ಇದ್ದರೆ ಈ ಒಂದು ಪ್ರಭಾವ ಏನೋ ನೆಗೆಟಿವ್ ಆಗಿ ನಿಮ್ಗೆ ಅಪ್ಲೈ ಆಗಲ್ಲ. ಅದೇ ನಿಮಗೇನಾದರೂ ಶನಿ ನೆಗೆಟಿವ್ ಆಗಿದ್ದರೆ ಮಾತ್ರ ನಿಮಗೆ ಸಮಸ್ಯೆಗಳಾಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸಿ, ಏನಾದರೂ ನೆಗೆಟಿವ್ ಇದ್ದರೆ ಪರಿಹಾರ ಮಾಡ್ಕೊಳ್ಳಿ, ಪಾಸಿಟಿವ್ ಇದ್ದರೆ ಇನ್ನಷ್ಟು ಸಕ್ಸಸ್ಸನ್ನು ಎಂಜಾಯ್ ಮಾಡಿ. ಸರಿ, ಶನಿ ಒಂದೇನಾ? ಮಾರ್ಚ್ ತಿಂಗಳು 28ನೇ ತಾರೀಕು ಅರ್ಧಾಷ್ಟಮ ಬರೋದು. ಅಷ್ಟರವರೆಗೂ ನಿಮಗೇನು ಶನಿ ಪ್ರಭಾವದಲ್ಲಿ ಏನಿಲ್ಲ ನೋಡಿ. ಧನುರಾಶಿಯವರಿಗೆ ಗುರುಬಲ ಅನ್ನುವಂಥದ್ದಿಲ್ಲ, ಸದ್ಯದ ಮಟ್ಟಿಗೆ ಗುರುಬಲ ಇಲ್ಲ. ಆದರೆ ಇನ್ನು 2.5 ತಿಂಗಳಕ್ಕಾದರೆ ಮೇ 15ಕ್ಕೆ ಗುರುಬಲ ಬಂದುಬಿಡುತ್ತೆ ಧನುರಾಶಿಯವರಿಗೆ. ಭಗವಂತ ಒಂದು ನೆಗೆಟಿವ್ ಇದ್ದರೆ ಒಂದು ಪಾಸಿಟಿವ್ ಇಟ್ಟೇ ಇಟ್ಟಿರ್ತಾನೆ. ಹಾಗಾಗಿ ನಾವೇನು ಚಿಂತೆ ಮಾಡೋಂಗಿಲ್ಲ. ಅವರವರ ಕರ್ಮಕ್ಕೆ ಅನುಸಾರವಾಗಿ ಅವರಿಗೆ ಪುಣ್ಯ ಫಲ ಅಥವಾ ಪಾಪ ಫಲವನ್ನು ಕೊಡ್ತಾ ಇರ್ತಾನೆ. ತಿಳ್ಕೊಂಡು ಆ ಪಾಪ ಫಲ ಇದ್ದಾಗ ಸಮಸ್ಯೆಗಳು ದೊಡ್ಡದಾಗಿ ಬರದೇ ಇದ್ದಾಗೆ ಚಿಕ್ಕದಾಗಿ ಬರೋ ರೀತಿಯಾಗಿ ಸರಿ ಮಾಡ್ಕೊಳ್ಳೋಕ್ಕೆ ನಮಗೆ ಜಾತಕ ಪರಿಹಾರ ಅವಶ್ಯಕವಾಗಿರುತ್ತೆ. ಸರಿ, ಹಾಗಿದ್ದಾಗ ಧನುರಾಶಿಯವರಿಗೆ ಈಗ ಗುರುಬಲ ಇಲ್ಲ, ಆದರೆ ಗುರುವಿನ ಸಂಕೇತದಿಂದ ಏನಾದರೂ ಪಾಸಿಟಿವ್ಸ್ ಇದೆಯಾ? ಈಗ ಪ್ರಸ್ತುತ ಅಂತೂ ಗುರು ನಿಮಗೆ 6ನೇ ಮನೆಯಲ್ಲಿದ್ದಾರೆ. ಆದರೆ ಒಂದು ಪರಿವರ್ತನಾ ಯೋಗ ಈ ತಿಂಗಳು ಅಪ್ಲೈ ಆಗುತ್ತೆ. ಗುರು ಮನೆಯಲ್ಲಿ ಶುಕ್ರ, ಶುಕ್ರನ ಮನೆಯಲ್ಲಿ ಗುರು ಇದ್ದು ಒಂದು ಪರಿವರ್ತನಾ ಯೋಗ. ತಾತ್ಕಾಲಿಕವಾಗಿ ಗುರು ನಿಮಗೆ ಸುಖ ಸ್ಥಾನಕ್ಕೆ ಬರ್ತಾರೆ. ಒಂದು ತಿಂಗಳು ಗುರು ನಿಮಗೆ 4ನೇ ಮನೆ ಪ್ರಭಾವವಿರೋದ್ರಿಂದ ಈ ತಿಂಗಳು ಪರಮ ಸುಖವನ್ನು ಅನುಭವಿಸ್ತೀರ. ಅಂದರೆ ತುಂಬ ಸಮೃದ್ಧಿ, ಸಂತೋಷ, ಸಡಗರ, ಸಂಭ್ರಮ, ಶುಭ ಕಾರ್ಯ ಎಲ್ಲವೂ ನಿಮ್ಮ ಜೀವನದಲ್ಲಿ ಆಗುತ್ತೆ. ತಾಯಿಯ ಆಶೀರ್ವಾದ, ತಾಯಿಯ ಆಸ್ತಿಗಳು ಬರುವಂಥದ್ದು, ತಾಯಿಯ ಸಪೋರ್ಟ್ ಹೆಚ್ಚು ಸಿಗುವಂಥ ಸಾಧ್ಯತೆಗಳು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹಾಗಾಗಿ ಗುರು ನಿಮಗೆ ಸುಖವನ್ನು ಕೊಟ್ಟು, ಗುರು ನಿಮಗೆ ಶರೀರದ ಬಲವನ್ನು ಕೊಟ್ಟು ತುಂಬ ಚೆನ್ನಾಗಿ ಮಾರ್ಚ್ ತಿಂಗಳು ನಿಮ್ಗೆ ಅನುಗ್ರಹನ ಮಾಡ್ತಾರೆ. ಅದರ ಜೊತೆಗೆ ಲಾಭಸ್ಥಾನಾಧಿಪತಿ ಹಾಗೂ ಋಣರೋಗ ಶತ್ರುಸ್ಥಾನಕ್ಕೆ ಅಧಿಪತಿಯಾದಂಥ ಶುಕ್ರನೂ ಕೂಡ 4ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾರೆ. ಉಚ್ಚ ಸ್ಥಾನದಲ್ಲಿ ಶುಕ್ರ ಇದ್ದಾಗ ಲಾಭಗಳು ಯಥೇಚ್ಛವಾಗಿ ನಿಮ್ಮನ್ನು ಹುಡ್ಕೊಂಡ್ಬರುತ್ತೆ. ಬರುವಂಥ ಲಾಭವನ್ನು ಸರಿಯಾಗಿ ನೀವು ಉಪಯೋಗಿಸ್ಕೊಳ್ಳೋದ್ರಿಂದ ಧನುರಾಶಿಯವರಿಗೆ ಅದ್ಭುತವಾದ ಫಲಗಳನ್ನುವಂಥದ್ದು ಪ್ರಾಪ್ತಿಯಾಗತ್ತೆ. ತನ್ಮೂಲಕ ಲಾಭಗಳು ವೃದ್ಧಿ ಆಗೋದ್ರಿಂದ ಸಾಲಬಾಧೆಗಳು ಕಡಿಮೆ ಆಗುತ್ತೆ. ಹೊಸದಾಗಿ ಸಾಲ ಮಾಡೋ ಅವಶ್ಯಕತೆ ಬರಲ್ಲ. ಬಂದಂಥ ಲಾಭದಿಂದ ಸಾಲಗಳನ್ನು ಪರಿಹಾರ ಮಾಡಿಕೊಂಡು ಮುಂದಿನ ಜೀವನಕ್ಕೆ ಏನಾದರೂ ಒಂದು ದಾರಿಗಳನ್ನು ರೂಢಿಸ್ಕೊಳ್ಳೋದು ಅಥವಾ ರೂಪಿಸ್ಕೊಳ್ಳೋದು ಭಾಳ ಉತ್ತಮ. ಇನ್ನು ನೋಡಿ, ಗ್ರಹಸ್ಥಿತಿಗಳ ಆಧಾರದ ಮೇಲೆ ಕರ್ಮಸ್ಥಾನಾಧಿಪತಿ ಹಾಗೂ 7ನೇ ಮನೆ ಅಧಿಪತಿ, ಸಪ್ತಮ ಸ್ಥಾನಾಧಿಪತಿ ಬುಧನು ನೀಚನಾಗಿ ನೀಚಭಂಗ ರಾಜಯೋಗದಲ್ಲಿ ಶುಕ್ರನೊಟ್ಟಿಗೆ ಇರೋದ್ರಿಂದ ನಿಮ್ಮ ಉದ್ಯೋಗದಲ್ಲಿ ಕೂಡ ಸ್ಥಿರತ್ವ ಕಾಣುತ್ತೆ, ಸ್ಥಿರವಾದಂಥ ಬಲ ನಿಲ್ಲುತ್ತೆ. ಹಾಗೆ ಸಪ್ತಮ ಸ್ಥಾನ ವೃದ್ಧಿ ಆಗೋದ್ರಿಂದ ವಿವಾಹ, ಗೃಹ ಪ್ರವೇಶ, ನಾಮಕರಣ ಇತ್ಯಾದಿ ಶುಭ ಕಾರ್ಯಗಳು ನಿಮಗೆ ಅನುಕೂಲ ಆಗುತ್ತೆ. ವಾಹನ ಕೊಳ್ಳೋದಕ್ಕೆ ಇದು ಅತ್ಯಂತ ಅತಿಶಯ ಕಾಲ. ಧನುರಾಶಿಯವರಿಗೆ ತುಂಬ ವಿಶೇಷವಾದಂಥ ಸಮಯ ವಾಹನ ಕೊಳ್ಳೋದಕ್ಕೆ. ವೆಹಿಕಲ್ ಯೋಗ ವಾಹನ ಚಾಲಕರಿಗೆ, ಮಾಲೀಕರಿಗೆ ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರು ಡಾಕ್ಟರ್ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಮೆಡಿಕಲ್ ಶಾಪ್ ಇಟ್ಕೊಂಡಿದ್ದಾರೆ, ಅಥವಾ ಡಾಕ್ಟ್ರಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಹಾಸ್ಪಿಟಲ್ಸ್ ನಡೆಸ್ತಾ ಇದ್ದೀರಾ, ಈ ಮೆಡಿಸಿನ್ ರಿಲೇಟೆಡ್ ಆಗಿ ವಿದ್ಯೆ, ಉದ್ಯೋಗ, ವ್ಯಾಪಾರ ಎಲ್ಲದರಲ್ಲೂ ಕೂಡ ಮಹತ್ವಪೂರ್ಣವಾದಂಥ ಒಂದು ಸ್ಥಾನಕ್ಕೆ ನಿಮಗೆ ಹೋಗಲಿಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ರಾಶಿಯಿಂದ 12 ಮತ್ತು 5ನೇ ಮನೆ ಅಧಿಪತಿ 7ನೇ ಮನೆಯಲ್ಲಿದ್ದಾರೆ. ಪ್ರಸ್ತುತ ಧನುರಾಶಿಯವರಿಗೆ ಕುಜದೋಷ ಇದೆ. ಕುಜದೋಷ ಇದ್ದ ತಕ್ಷಣ ನಿಮಗೇನೋ ತೊಂದರೆ ಆಗ್ಬಿಡುತ್ತೆ ಅಂತಲ್ಲ. ವರಾಹ ಅನ್ನುವಂತಹ
ದೇವರಿದ್ದಾರೆ ಲಕ್ಷ್ಮೀ ವರಾಹಸ್ವಾಮಿ. ಈ ಒಂದು ತಿಂಗಳಲ್ಲಿ ಧನುರಾಶಿಯವರು ಲಕ್ಷ್ಮೀ ವರಾಹಸ್ವಾಮಿಯನ್ನು ಆರಾಧನೆ ಮಾಡಬೇಕು. ನಿಮಗೆ ಅಷ್ಟೋತ್ತರಗಳು ಸಿಗುತ್ತೆ, ಎಲ್ಲ ಗೂಗಲಲ್ಲಿ PDF ಸಿಗುತ್ತೆ, ಸೋಷಿಯಲ್ ಮೀಡಿಯಾ ಚೆಕ್ ಮಾಡ್ಬೋದು, ಪುಸ್ತಕ ಮಳಿಗೆಗಳು ಸಿಗುತ್ತೆ, ಅಥವಾ ಯಾವುದನ್ನ ಆ್ಯಪ್ಲಿಕೇಶನಲ್ಲಿ ಸಿಗುತ್ತೆ. ವರಾಹ ಅಷ್ಟೋತ್ತರ ಅಂತ ಸಿಗುತ್ತೆ. ಆ ಅಷ್ಟೋತ್ತರವನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಪ್ರತಿನಿತ್ಯ ನೀವು ಹೇಳುವಂಥದ್ದು ಈ ತಿಂಗಳು ಭಾಳ ಒಳ್ಳೆಯದು. ಕುಜನಿಂದ ಬರಬಹುದಾದಂಥ ಸಮಸ್ಯೆಗಳು ದೂರ ಆಗುತ್ತೆ. 12ನೇ ಮನೆ ಹೌಸ್ ಆಫ್ ಲಾಸಿಂದ ನೀವು ದೂರ ಬರ್ತೀರಾ. ಹಾಗೆ ಪೂರ್ವ ಪುಣ್ಯ ವೃದ್ಧಿ ಆಗುತ್ತೆ. ಕೋರ್ಟು ಕಚೇರಿಗಳು, ಪೊಲೀಸ್ ಸ್ಟೇಷನ್ ಇಶ್ಯೂಸ್ ಏನಾದರೆ ಕ್ಲಿಯರ್ ಆಗುತ್ತೆ. ಜಗಳಗಳು, ವ್ಯಾಜ್ಯಗಳಿದ್ರೆ ದೂರ ಆಗುತ್ತೆ. ಒಂದು ಹಂತಕ್ಕೆ ಸುಖವನ್ನು, ಸಂತೋಷವನ್ನು ಪಡೆಯೋದಕ್ಕೆ ಇದೊಂದು ಮಾದರಿಯಾದಂಥ ತಿಂಗಳಾಗುತ್ತೆ ನಿಮಗೆ. ಅದರಲ್ಲಿ ಭಯ ಪಡೋ ಅವಶ್ಯಕತೆ ಇಲ್ಲ. ಇನ್ನೂ ಮೇಲಾಗಿ ಹೇಳಬೇಕು ಅಂತಂದರೆ ವರಾಹಸ್ವಾಮಿನ ಆರಾಧನೆ ಮಾಡೋದ್ರಿಂದ ಭೂ ಸಂಬಂಧಪಟ್ಟಂಥ ಸಮಸ್ಯೆಗಳು ದೂರ ಆಗುತ್ತೆ. ಮೀಡಿಯೇಟರ್ಸ್ಗೆ, ರಿಯಲ್ ಎಸ್ಟೇಟ್ ಮೀಡಿಯೇಟರ್ಸ್ ಕೂಡ ಸ್ವಲ್ಪ ಚೆನ್ನಾಗಿ ಅನುಕೂಲ ಪ್ರಾಪ್ತಿಯಾಗುತ್ತೆ. ನೋಡಿ, ಶುಕ್ರ, ಬುಧ ಹಾಗೂ ಕುಜ, ಗುರು 4 ಗ್ರಹನ ನಾವು ಸಂಪೂರ್ಣವಾಗಿ ತಿಳ್ಕೊಂಡ್ವಿ. ನಿಮಗೆ ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ಸೂರ್ಯ 14ನೇ ತಾರೀಕಿನವರೆಗೂ ಶತ್ರು ಸ್ಥಾನದಲ್ಲಿರ್ತಾರೆ. 14ನೇ ತಾರೀಕುವರೆಗೂ ಸಾರಾಸಗಟು ಒಂಥರ ಬ್ಯಾಲೆನ್ಸ್ಡ್ ಆಗಿರುತ್ತೆ. 14ನೇ ತಾರೀಕು ನಂತರ ತಿಂಗಳು ಪೂರ್ತಿ ನಿಮಗೆ ವಿಶೇಷವಾದ ಉತ್ತಮ ಫಲವನ್ನು ನೀವು ಅಪೇಕ್ಷೆ ಪಡ್ಬೋದು. ಸೂರ್ಯನಿಂದ ಬರಬಹುದಾದಂಥ ಸಮಸ್ಯೆಗಳೆಲ್ಲ ದೂರವಾಗಿಬಿಡುತ್ತೆ. 14ನೇ ತಾರೀಕು ನಂತರ ಮಾರ್ಚು ಸಂತೋಷ, ಸಮೃದ್ಧಿ, ಸಡಗರ ನಿಮಗೆ ಪ್ರಾಪ್ತಿಯಾಗುತ್ತೆ. ಜನರಲೈಸ್ ಆಗಿ ನೋಡೋದಾದರೆ ತೃಪ್ತಿದಾಯಕ ವಿದೇಶಿ ಪ್ರಯಾಣ, ಅದಕ್ಕೆ ಬೇಕಾದಂಥ ಸಿದ್ಧತೆಗಳು, ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಫಲ, ಪರೀಕ್ಷಾರ್ಥಿಗಳಿಗೆ ಸಂತಸದ ವಾತಾವರಣ, ಹೊಸ ವಿಚಾರದಲ್ಲಿ ಸಕ್ಸಸ್ಸು, ಹಣದ ವಿಚಾರದಲ್ಲಿ ಅನುಕೂಲ. ಭಾಳ ಗಮನವನ್ನು ವಹಿಸ್ಕೊಂಡು ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಅಧಿಕವಾದಂಥ ಅನುಕೂಲಗಳು ನಿಮ್ಗೆ ಪ್ರಾಪ್ತಿಯಾಗುತ್ತೆ. ನೂತನ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ, ಹೊಸ ವಸ್ತುಗಳ ಖರೀದಿಗೆ ಶುಭ ತಿಂಗಳು, ಮಧ್ಯವರ್ತಿಗಳಿಗೆ ಶುಭ ಫಲ, ವ್ಯಾಪಾರದಲ್ಲಿ ಅಧಿಕ ಲಾಭ, ಹೊಸ ವಿಚಾರಗಳ ಬಗ್ಗೆ ಯೋಚನೆ, ಬಂಧು ಮಿತ್ರರ ಆಗಮನದಿಂದ ಮನಸ್ಸಿಗೆ ಸಂತೋಷ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ. ಗುರುಗಳ ದರ್ಶನ, ಆಶೀರ್ವಾದದಿಂದ ನಿಮಗೆ ಯಥೇಚ್ಛವಾದಂಥ ಎನರ್ಜಿ, ಶಕ್ತಿ ನಿಮಗೆ ಸಿಗುತ್ತೆ. ಆಸಕ್ತಿ ಹೆಚ್ಚಾಗುತ್ತೆ ಎಲ್ಲ ವಿಚಾರಗಳಲ್ಲೂ. ಸಾಮಾಜಿಕ ಸ್ಥಾನಮಾನಗಳಲ್ಲಿ ಹೆಚ್ಚು ಗೌರವ ಪ್ರಾಪ್ತಿಯಾಗುತ್ತೆ. ಹಾಗೂ ದಾನವನ್ನು ಹೆಚ್ಚು ಮಾಡ್ತೀರಾ. ಸಂತೋಷ ನಿಮಗೆ ಮನೆ ಮಾಡುತ್ತೆ. ಪಾಲುದಾರಿಕೆಯಲ್ಲಿ ಯಶಸ್ಸು, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ, ಶೇರ್ ಬಿಸ್ನೆಸ್ಸಲ್ಲೂ ಸಕ್ಸಸ್ಸು, ರೈತರಿಗೆ ವ್ಯವಸಾಯದಲ್ಲಿ ಉತ್ತಮವಾದಂಥ ಅಭಿವೃದ್ಧಿ, ಉತ್ತಮ ಆರೋಗ್ಯ ಮೊದಲಾದ ಶುಭ ಫಲಗಳನ್ನು ಕಾಣ್ಬೋದು. ಇದಲ್ಲದೆ ಸಾಲದ ಬಾಧೆ ಸ್ವಲ್ಪ ಕಡಿಮೆ ಆಗುತ್ತೆ, ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ, ಸಹೋದರ ಹಾಗೂ ಮಿತ್ರರ ಸಹಾಯದಿಂದ ಉತ್ತಮ ಫಲ. ಸ್ವಲ್ಪ ಪುಣ್ಯಕ್ಷೇತ್ರಗಳ ದರ್ಶನ ಮಾಡೋದ್ರಿಂದ ನಿಮಗೆ ಮತ್ತಷ್ಟು ಮಗದಷ್ಟು ಅನುಕೂಲಗಳು, ಸಂತೋಷ ಪ್ರಾಪ್ತಿಯಾಗುತ್ತೆ. ಅಧಿಕ ಒತ್ತಡ ಇದ್ದರೂ ಕೂಡ ಆ ಒತ್ತಡಗಳನ್ನು ಸರಿ ಮಾಡ್ಕೊಳ್ಳೋಂಥ ಶಕ್ತಿ, ಕೇಪಬಿಲಿಟಿ ಆ್ಯಂಡ್ ಕೆಪಾಸಿಟಿ ಎರಡೂ ನಿಮಗೆ ಈ ತಿಂಗಳಿಗೆ ಸಿಗುತ್ತೆ. ನಿಮ್ಮನ್ನು ಹೆಚ್ಚು ಪ್ರೀತಿ ಮಾಡೋರು ಜನರು ಸಿಗ್ತಾರೆ ನಿಮಗೆ. ಮನಸ್ಸಿಗೆ ಭಾಳ ಆನಂದದ ಜೀವನ ಪ್ರಾಪ್ತಿಯಾಗುತ್ತೆ. ಸರ್ಕಾರಿ ಕೆಲಸಗಳಲ್ಲಿ ಹೆಚ್ಚಿನ ಆಸಕ್ತಿ, ಶಿಕ್ಷಕರಿಗೆ ಶುಭ ಫಲ, ವ್ಯಾಪಾರಿಗಳಿಗೆ ಕೂಡ ಸಣ್ಣ ಸಣ್ಣ ವ್ಯಾಪಾರಗಳು ಕೂಡ ಅಧಿಕವಾದಂಥ ಫಲ, ಹೋಟೆಲ್ ವ್ಯಾಪಾರಿಗಳಿಗೆ, ಬಟ್ಟೆ ವ್ಯಾಪಾರಿಗಳಿಗೆ, ಲೋಹದ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿರುತ್ತೆ. ವೃದ್ಧರಿಗೆ ಈ ತಿಂಗಳು ಧನುರಾಶಿಯವರಿಗೆ ಒಳ್ಳೆಯ ಆರೋಗ್ಯ ಪ್ರಾಪ್ತಿಯಾಗುತ್ತೆ, ಖರ್ಚು ಕಡಿಮೆ ಆಗುತ್ತೆ. ಔಷಧಿಯನ್ನು ಸರಿಯಾಗಿ ಬಳಸ್ಕೊಳ್ಳೋದ್ರಿಂದ ಉತ್ತಮ ಆರೋಗ್ಯನೂ ಪ್ರಾಪ್ತಿಯಾಗುತ್ತೆ. ಅತ್ಯಂತ ಶುಭದಾಯಕ ಅಂದರೆ ನೂತನ ವ್ಯಾಪಾರ ಮಾಡುವಂಥವ್ರಿಗೆ ಮಾಸ ಒಳ್ಳೆ ಮಾಸ, ಜಯಪ್ರಾಪ್ತಿ, ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಅನ್ನೋ ರೀತಿಯಾಗಿ ಸ್ವಲ್ಪ ನಿಮ್ಮ ವಸ್ತುಗಳನ್ನು ನೋಡ್ಕೊಳ್ಳಿ, ಮಿಸ್ ಆಗುವ ಸಾಧ್ಯತೆ ಇರುತ್ತೆ. ಒಂದು ಶ್ಲೋಕ ಹೇಳುತ್ತೆ, ಏನಪ್ಪ ಅಂದರೆ ಬಹಳ ಚೆನ್ನಾಗಿ ಹೇಳುತ್ತೆ, ಲಾಭೇಶೆ ರಾಶಿಯಾತೆ ತನುಭವಪತೌ ಲಾಭ ಸಂಸ್ಥೆ ಸುಕರ್ಮ ದೀರ್ಘಾಯು ಕ್ಷೋಣಿನಾಥ ಶುಭ ವಿಹಗಯತೋ ಕೋವಿದೋ ಮಾನವಸ್ಯಾತ್ ಅಂತ ಒಂದು ಶ್ಲೋಕ. ಏನಿದ್ರ ಅರ್ಥ? ಲಾಭೇಶೆ ಅಂದರೆ ಲಾಭವನ್ನು ಕೊಡುವಂಥವನು ಯಾರು? ಗುರು. ಲಾಭ ಸ್ಥಾನಾಧಿಪತಿ ಯಾರು? ಶುಕ್ರ. ಅವರಿಬ್ಬರು ಒಂದು ಪರಿವರ್ತನೆಯಲ್ಲಿರೋದ್ರಿಂದ ತನುಭವನ ಪಥವು ಅಂದರೆ ನಿಮ್ಮ ಮಗನಿಂದ ಯಥೇಚ್ಛವಾಗಿ ಲಾಭ ಸಂಸ್ಥೆ ಸುಕರ್ಮ, ಲಾಭಗಳನ್ನು ಹೆಚ್ಚಾಗಿ ಪಡಿತೀರ, ಒಳ್ಳೆ ಸಂಸ್ಕಾರವಂತರಾಗ್ತೀರ. ದೀರ್ಘಾಯುಷ್ಯ ಪ್ರಾಪ್ತಿಯಾಗುತ್ತೆ. ಕ್ಷೋಣಿನಾಥ ಶುಭ ವಿಹಯಗತೋ ಅಂದರೆ ಒಳ್ಳೆ ಶುಭ ಸಮಾರಂಭಗಳು ನಡೆಯುತ್ತೆ. ಕೋವಿದೋ ಮಾನವಸ್ಯಾತ್, ಮನುಷ್ಯನಾಗಿ ಹುಟ್ಟಿ ಸಾರ್ಥಕ ಆಗುವಂತಹ ಸಂದರ್ಭಗಳು ಮಾರ್ಚ್ ತಿಂಗಳಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಅದನ್ನು ಯುಟಿಲೈಸ್ ಮಾಡಿಕೊಂಡ್ರೆ ಖಂಡಿತವಾಗಲೂ ಶುಭ ಫಲ ಅನ್ನುವಂಥದ್ದು ಧನುರಾಶಿಯವರಿಗೆ ಸಿಗುತ್ತೆ.
ಇದಲ್ಲದೆ ಮಾರ್ಚ್ 28ನೇ ತಾರೀಕು ಶನಿಯ ಬದಲಾವಣೆ ಆಗ್ತಾ ಇದೆ. ನಿಮಗೆ 3ನೇ ಮನೆಯಲ್ಲಿದ್ದಂಥ ಶನಿ 4ನೇ ಮನೆಗೆ ಬಂದು ಅರ್ಧಾಷ್ಟಮ ಶನಿ ಪ್ರಾರಂಭ ಆಗುತ್ತೆ. 2.5 ವರ್ಷ ಸತತವಾಗಿ ಅರ್ಧಾಷ್ಟಮ ಇರುತ್ತೆ. ಜುಲೈ 2027ರಿಂದ ನಿಮಗೆ ಪಂಚಮ ಶನಿ ಶುರುವಾಗುತ್ತೆ. ಒಟ್ಟು ಇನ್ನು 5 ವರ್ಷ ನೀವು ಶನಿಯ ಅಂಡರಲ್ಲಿ ಇರ್ತೀರ. ಇದೊಂದು ವಿಷಯ ನೀವು ತಿಳ್ಕೋಬೇಕಾದದ್ದು. ಇನ್ನು 5 ವರ್ಷ ಶನಿಯ ಅಂಡರಲ್ಲಿ ನೀವು ಇರ್ತೀರಾ ಅಂತಂದರೆ ಶನಿಯ ಪ್ರಭಾವಕ್ಕೆ ನೀವು ಒಳಗಾಗ್ತೀರಾ. ಪಾಸಿಟಿವ್ ನೆಗೆಟಿವ್ ಅಂತ ನಿಮ್ಮ ಮೂಲ ಜಾತಕ ಡಿಸೈಡ್ ಮಾಡುತ್ತೆ. ಆದರೂ 28ನೇ ತಾರೀಕು ಶನಿ ಬದಲಾವಣೆ ಆಗ್ತಾ ಇದ್ದಾರೆ. 29ನೇ ತಾರೀಕು ಎಲ್ಲ ಕಡೆ ಶನೇಶ್ವರ ಮಹಾಯಾಗಗಳನ್ನು ಮಾಡ್ತಾ ಇರ್ತಾರೆ. ನಿಮ್ಮ ಮನೆ ಸುತ್ತಮುತ್ತ ಗ್ರಾಮದಲ್ಲಿ, ಊರಲ್ಲಿ, ಎಲ್ಲೇ ದೇವಸ್ಥಾನಗಳಲ್ಲಿ ಮಾಡ್ತಾ ಇರ್ತಾರೆ. 29ನೇ ತಾರೀಕು ಮಾಡ್ತಾರೆ. ಆ ಪೂಜೆಗೆ ನೀವು ಕಡ್ಡಾಯವಾಗಿ ಧನುರಾಶಿಯವರು ಪಾಲ್ಗೊಳ್ಳಲೇಬೇಕು. ಯಾಕೆಂದರೆ ನಿಮಗೆ ಅರ್ಧಾಷ್ಟಮ ಪ್ರಾರಂಭ ಆಗ್ತಾ ಇದೆ. ಸರಿ, ಅರ್ಧಾಷ್ಟಮ ಪ್ರಾರಂಭ ಆಗ್ತಾ ಇದೆ, ನಿಮಗೆಲ್ಲಾದರೂ ಪೂಜೆಗೆ ಅನುಕೂಲ ಆದರೆ ಕೊಡಿ. ಎಲ್ಲೂ ಅನುಕೂಲ ಆಗಲಿಲ್ವಾ, ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಶನೈಶ್ಚರ ಮಹಾಯಜ್ಞವನ್ನು, ಯಾಗವನ್ನು ಮಾಡ್ತಾ ಇದ್ದೇನೆ. ಇದೇ 29 ಮಾರ್ಚ್ ತಿಂಗಳಲ್ಲಿ ಮಾಡ್ತಾ ಇದ್ದೀನಿ. ಈ ಯಾಗವನ್ನು ನೀವು ನೋಡಬೇಕು, ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತಂದರೆ nityasauಭಾಗ್ಯ.in ಅನ್ನುವಂಥ ವೆಬ್ಸೈಟ್ಗೆ ನೀವು ಲಾಗಿನ್ ಆಗಬೇಕು. ಅದರಲ್ಲೊಂದು ಫಾರ್ಮ್ ಕಾಣುತ್ತೆ. ಆ ಫಾರ್ಮಲ್ಲಿ ನೀವು ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪಿನ್ ಕೋಡ್ ಸಮೇತವಾಗಿ ಪೋಸ್ಟಲ್ ಅಡ್ರೆಸ್ಸನ್ನು ಅದರಲ್ಲಿ ಟೈಪ್ ಮಾಡಿ 431 ರೂಪಾಯಿ ಒಂದು ಸ್ಕ್ಯಾನರ್ ಕಾಣುತ್ತೆ. ಆ 431 ರೂಪಾಯಿ ಸ್ಕ್ಯಾನರಲ್ಲಿ ಪೇ ಮಾಡಿ ಒಬ್ಬರಿಗೆ ಅದನ್ನು ಅಪ್ಲೋಡ್ ಮಾಡಿ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ತೊಂದರೆ ಆಯಿತು, ಅನುಕೂಲ ಆಗಲಿಲ್ಲ, ಬರಲಿಲ್ಲ ಅಂತಂದರೆ ಕೆಳಗಡೆ ಫಾರ್ ಸೇವಾ ಕಾಂಟ್ಯಾಕ್ಟ್ ಅಂತ ನಂಬರ್ಸ್ ಕಾಣ್ತಾ ಇದೆಯಲ್ಲ, ಆ ನಂಬರ್ ನೀವು ಫೋನ್ ಮಾಡಿದ್ರೆ ನಮ್ಮ ಟೆಲಿಕಾಲರ್ಸ್ ಫೋನ್ ರಿಸೀವ್ ಮಾಡಿ ನಿಮಗೆ ಎಜುಕೇಟ್ ಮಾಡಿ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡ್ತಾರೆ. ಒಬ್ಬರಿಗೆ 431 ರೂಪಾಯಿ. ನಿಮ್ಮ ಮನೇಲಿ 2 ಇದ್ದರು, 4 ಜನ ಇದ್ದರು, 10 ಜನ ಇದ್ದರು, ನೀವು ನೋಡಿಕೊಂಡು ಎಷ್ಟು ಜನ ಬೇಕಾದ್ರೂ ರಿಜಿಸ್ಟರ್ ಮಾಡಿಸ್ಕೋಬೋದು. ಈ ಪೂಜೆನ ರಿಜಿಸ್ಟರ್ ಮಾಡಿಸ್ಕೊಂಡ್ಮೇಲೆ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ ಹೆಸರಲ್ಲಿ ಪೂಜೆ ಆಗಿ ಸಂಕಲ್ಪ ಆಗಿ ಮನೆಗೆ ಒಂದು ಕುದುರೆ ಲಾಳ ಸಮೇತವಾಗಿ ಅಕ್ಷತೆ, ಮಂತ್ರಾಕ್ಷತೆ ಪ್ರಸಾದವಾಗಿ ಕೊರಿಯರ್ ರೂಪದಲ್ಲಿ ಬರುತ್ತೆ. ಅದನ್ನು ದೇವ್ರ ಮನೆಯಲ್ಲಿ, ಮೈನ್ ಡೋರ್ಗೆ ಅಥವಾ ಕಾರಲ್ಲಿ ಎಲ್ಲ ಇಟ್ಕೊಳ್ಬೋದು. ಏನು ತೊಂದರೆ ಇಲ್ಲ, ಶನಿ ಅನುಗ್ರಹ ನಿಮಗೆ ಸಿಗುತ್ತೆ. ಇದ್ರ ಜೊತೆಗೆ ನಾನು ನೇರವಾಗಿ ಬರಬೇಕು ಗುರುಗಳೇ, ಯಾಕೆಂದರೆ ಇದು ಒಂದು ಯೂಟ್ಯೂಬು, ಫೇಸ್ಬುಕ್ಕಲ್ಲಿ ಲೈವ್ ಸ್ಟ್ರೀಮ್ ಆಗುತ್ತೆ. ಬೆಳಗ್ಗೆ 6 ಗಂಟೆ ಅಭಿಷೇಕದಿಂದ ಹಿಡಿದು ಮಧ್ಯಾಹ್ನ 12:30, 1 ಗಂಟೆವರೆಗೂ ಅನ್ನದಾನ ಆಗೋವರೆಗೂ ಇದು ಲೈವ್ ಸ್ಟ್ರೀಮ್ ಆಗಿ ನಿಮಗೆ ಫೇಸ್ಬುಕ್ಕು ಮತ್ತು ಯೂಟ್ಯೂಬಲ್ಲಿ ಸಿಗುತ್ತೆ, ನೋಡ್ಬೋದು. ತುಂಬ ದೂರದಿಂದ ಬರೋಕ್ಕಾಗದಿರೋರು ನೋಡ್ಬೋದು. ಹತ್ತಿರದಲ್ಲಿದ್ದೀನಿ ಬರ್ತೀನಿ ಅಂತಂದರೆ ಸಂತೋಷ. ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಟುವರ್ಡ್ಸ್ ಅತ್ತಿಬಲೆ ಕಡೆ ಬರಬೇಕಾದ್ರೆ ನಿಮಗೆ ರಾಮಿ ಗೆಸ್ಟ್ ಲೈನ್ ಹೋಟೆಲ್ ಅಂತ ಸಿಗುತ್ತೆ. ಚಂದಾಪುರ ಆಗಿದ ತಕ್ಷಣವೇ ಅಲ್ಲಿ ರೈಟ್ ತೊಗೊಂಡ್ರೆ ಮಂಚನಹಳ್ಳಿ ಅನ್ನುವಂಥ ಒಂದು ಗ್ರಾಮ. ಅಲ್ಲಿ ನಡೆದಾಡುವ ಬಸವ ಇದ್ದಾರೆ. ಶನೇಶ್ವರ ಕ್ಷೇತ್ರ ಇದು. ವಿಶೇಷವಾದಂಥ ಒಂದು ಹೋಮ ಅಲ್ಲಿ ನಡೆಯೋದ್ರಿಂದ ನೀವು ಧಾರಾಳವಾಗಿ ಬರ್ಬೋದು. ಕಮೆಂಟ್ ಬಾಕ್ಸಲ್ಲಿ GPS ಲೊಕೇಶನ್ನು, ಮ್ಯಾಪನ್ನು ಪಿನ್ ಮಾಡಲಾಗುತ್ತೆ. ಅದನ್ನು ಸೇವ್ ಮಾಡಿ ಇಟ್ಕೊಂಡು ಸಕುಟುಂಬ ಸಪರಿವಾರ ಸಮೇತವಾಗಿ ಬಂದು ಬೆಳಗ್ಗೆ ಅಭಿಷೇಕದಿಂದ ಹಿಡಿದು ಮಧ್ಯಾಹ್ನ ಪೂರ್ಣಾವತಿಯಾಗಿ ಅನ್ನದಾನದವರೆಗೂ ಇದ್ದು ಸೇವೆಯನ್ನು ಮಾಡಿ ಆ ಪ್ರಸಾದವನ್ನು ಸ್ವೀಕಾರ ಮಾಡ್ಬೋದು. ನಡೆದಾಡುವ ಬಸವಣ್ಣ ಅಲ್ಲಿರೋದ್ರಿಂದ ನಿಮ್ದೇನಾದರೂ ಪ್ರಶ್ನೆಗಳಿದ್ರೆ ಅಲ್ಲಿ ಬಂದು ಬಸವಣ್ಣನ ಕೇಳಿಕೊಂಡು ಆಶೀರ್ವಾದವನ್ನು ಪಡ್ಕೋಬೋದು. ಬಟ್ ಕುದುರೆಲಾಳ ಪ್ರಸಾದ ಮಾತ್ರ ಕೊರಿಯರ್ ಮುಖಾಂತರನೇ ಬರುತ್ತೆ. ಅದು ನಿಮ್ಗೆ ಯಾವುದೇ ಕಾರಣಕ್ಕೂ ಕೈಗೆ ಕೊಡಲಿಕ್ಕಾಗಲ್ಲ. ಸಾಧ್ಯವಾದಷ್ಟು ನೇರವಾಗಿ ಬರೋಕ್ಕೆ ಪ್ರಯತ್ನ ಪಡಿ, ಸ್ವಾಮಿ ಅನುಗ್ರಹ ನಿಮಗೆ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.